ನಮಸ್ಕಾರ ವೀಕ್ಷಕರೇ, ನಿಮಗೆಲ್ಲರಿಗೂ VPU ವರ್ಲ್ಡ್ ಚಾನಲ್ಗೆ ಆಧಾರದ ಸ್ವಾಗತ ಸುಸ್ವಾಗತ. ನಿನ್ನೆ ಒಂದಿನ ಆಡಳಿತ ತರಬೇತಿ ಕೇಂದ್ರದಲ್ಲಿ ತರಬೇತಿ ಆಯಿತು. ಇವತ್ತು ಎರಡನೇ ದಿನ. ಸೊ ನಾವು ರಾತ್ರಿ ನಾನು ನಮ್ಮ ರೂಮ್ಮೇಟ್ ಮಾತಾಡಿದ್ವಿ, ದೇವರ ದರ್ಶನ ಮಾಡೋಣ, ಚಾಮುಂಡಿ ತಾಯಿಯ ದರ್ಶನ ಮಾಡೋಣ ಅಂಥೇಳಿ ನಾವು ಮಾತಾಡಿದ್ವಿ. ಇನ್ನೆರಡು ದಿನದಲ್ಲಿ ಅಲ್ಲಿ ಆಷಾಢದ ಇದು ಸ್ಟಾರ್ಟ್ ಆಗೋದ್ರಿಂದ ತುಂಬ ರಶ್ ಇರುತ್ತೆ, ದರ್ಶನ ಮಾಡೋದಕ್ಕೆ ತುಂಬ ಕಷ್ಟ ಆಗುತ್ತೆ ಅಂಥೇಳಿ ನಾವು ಇವತ್ತು ಬೆಳಿಗ್ಗೆ 6 ಗಂಟೆಗೆ ಎಲ್ಲ ಫ್ರೆಶ್ ಅಪ್ ಆಗಿ ನಾವು 7 ಗಂಟೆಗೆ ನಾವು ಕ್ಯಾಂಪಸ್ಸಿಂದ ಹೊರಟ್ವಿ. ಬೈ 7:15 ಅಷ್ಟೊತ್ತಿಗೆ ನಾವು ಬಸ್ಸಲ್ಲಿ ಕೂತ್ಕೊಂಡ್ವಿ. ಸೊ ಬಸ್ಸು ನೇರವಾಗಿ 15 ಕಿಲೋಮೀಟ್ರ್ ದೂರ ಇದೆ ಆ ಬೆಟ್ಟ. ಬಸ್ ನೇರವಾಗಿ ಬೆಟ್ಟದ ಮೇಲೆ ಹೋಗುತ್ತೆ. ಸೊ ಹಾಗಾಗಿ ನಾವಿರೋ ಒಂದು ATI ಕ್ಯಾಂಪಸ್ಸಿಂದ ಜಸ್ಟ್ 100 ಮೀಟ್ರ್ 200 ಮೀಟ್ರ್ ದೂರದಲ್ಲಿ ಈ ಬಸ್ ಸ್ಟಾಪ್ ಸಿಗುತ್ತೆ. ಅಲ್ಲಿ ನಾವು ಬಸ್ಸನ್ನು ಕ್ಯಾಚ್ ಮಾಡಿದರೆ ನೇರವಾಗಿ ನಮಗೆ ಬೆಟ್ಟಕ್ಕೆ ಕರ್ಕೊಂಡು ಹೋಗ್ತಾರೆ. ನೀವು ವಿಡಿಯೋದಲ್ಲಿ ಕಾಣ್ಬೋದು, ಬೆಳಿಗ್ಗೆ ಹೋಗಿರೋದ್ರಿಂದ ಬಸ್ ಆಗಲಿ ಅಥವಾ ದೇವಸ್ಥಾನದಾಗಲಿ ಅಷ್ಟೊಂದು ಜನಸಂಖ್ಯೆ ಇರಲಿಲ್ಲ, ಜಾತ್ರೆನೂ ಇರಲಿಲ್ಲ. ಭಾಳ ಚೆನ್ನಾಗಿತ್ತು. ನಾವು ಅಲ್ಲಿ ಬಸ್ ಹತ್ರ ಅಲ್ಲಿ ಸ್ಟಾಪ್ ಆಯಿತು. ಬಸ್ ಅಲ್ಲಿಂದ ನಾವು ದೇವಸ್ಥಾನದ ಒಳಗಡೆ ಪ್ರವೇಶ ಮಾಡಿದ್ವಿ. ನೋಡಿ, ಇಲ್ಲಿ ಬ್ಯಾರಿಕೇಡ್ ಎಲ್ಲ ಕಾಣುತ್ತೆ ನಿಮಗೆ. ನಾಳೆ ನಾಡದಿಂದ ಸ್ಟಾರ್ಟ್ ಆಗುತ್ತೆ ಆಷಾಢದ ಪೂಜೆ ಅಂತೇಳಿ. ಅವಾಗ ಸಾಕಷ್ಟು ಭಕ್ತಾದಿಗಳು ಬರುವ ಹಿನ್ನೆಲೆಯಲ್ಲಿ ಎಲ್ಲ ಬ್ಯಾರಿಕೇಡ್ಗಳು ಹಾಕಿದ್ದಾರೆ. ಅಲ್ಲಿ ಹೂವಿನ ಅಂಗಡಿಗಳು ಮತ್ತೊಂದೆಲ್ಲ ಇದೆ. ನಾನು ಅವ್ರಿಗೆ ಕೇಳಿದೆ, ಹಾಗಾದ್ರೆ ನಾಳೆಯಿಂದ ವ್ಯಾಪಾರ ಜೋರ ಅಂತೇಳಿ ಅವ್ರಿಗೆ ಕೇಳಬೇಕಾದ್ರೆ, ಇಲ್ಲ ಸರ್, 3 ದಿನ ನಾವಿಲ್ಲಿ ಯಾರೂ ಕೂಡ ವ್ಯಾಪಾರ ಮಾಡೋಂಗಿಲ್ಲ, ಜಸ್ಟ್ ಭಕ್ತಾದಿಗಳು ಬರಬೇಕು, ದೇವರ ಅಮ್ಮನವರ ದರ್ಶನ ಮಾಡ್ಕೊಂಡು ಹೋಗಬೇಕಾಗುತ್ತೆ. ಇಲ್ಲಿ ಹಣ್ಣು ಕಾಯಿಗೆ ವ್ಯವಸ್ಥೆ ಇರಲ್ಲ, ಯಾಕಂದರೆ ಜನಸಂಖ್ಯೆ ಆ ಲೆವೆಲ್ ಜನ ಬರ್ತಾ ಇರೋದ್ರಿಂದ ಕಂಟ್ರೋಲ್ ಮಾಡೋಕ್ಕಾಗಲ್ಲ ಅಂಥೇಳಿ ಈಗಾಗಲೇ ನಮಗೆಲ್ಲ ಮಾರ್ಗದರ್ಶನ ಇರೋದ್ರಿಂದ ನಾವು ಮಾಡಿದ್ದೀವಿ ಅಂತ ಹೇಳಿದರು. ಹಾಗೆ ಬಸ್ಸಲ್ಲಿ ಹೋಗಬೇಕಾದ್ರೆ ಕಂಡಕ್ಟರ್ ಕೂಡ ಹೇಳಿದರು, ಏನು ಸರ್ ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀರಾ ಅಂದರು. ಹೌದಪ್ಪ ಅಂತ ಹೇಳಿದಾಗ, ಇವತ್ತು ನಿಮಗೆ ಆರಾಮಾಗಿ ದೇವಸ್ಥಾನ ದರ್ಶನ ಆಗುತ್ತೆ, ನಾಳೆ ನಾಡ್ದಾಗಿದ್ರೆ ನಿಮಗೆ ಕಷ್ಟ ಆಗ್ತಿತ್ತು ಅಂತೇಳಿ ಹೇಳಿದರು. ಅವ್ರು ಹೇಳಿದಾಗೆ ನಾವು ಇಲ್ಲಿ ಒಳಗಡೆ ಬಂದಾಗ ಜನಸಂಖ್ಯೆ ತುಂಬ ಕಡಿಮೆ ಇತ್ತು. ಸೊ ಅಲ್ಲಿ ಬಸ್ ಇಳಿದು ಅಲ್ಲಿ ಬಸ್ ಸ್ಟ್ಯಾಂಡಿಂದ ನಾವು ಅಮ್ಮನವರ ದರ್ಶನಕ್ಕೆ ಅಂತೇಳಿ ಹೋಗ್ತಾ ಇದ್ವಿ. ಇಲ್ಲಿ ವಿಶೇಷವಾಗಿ ಏನಪ್ಪ ಅಂದರೆ 2 ರೀತಿಯಲ್ಲಿ ದರ್ಶನ ನಿಮಗೆ ಆಗುತ್ತೆ. ಅಂದರೆ ಒಂದು ಸಾರ್ವಜನಿಕ ದರ್ಶನ ಅಂತಿರುತ್ತೆ, ಅದು ಫ್ರೀ ದರ್ಶನ ಅಂತೇಳಿ ಅಲ್ಲಿ ಹೋಗ್ಬೋದು. ಅಲ್ಲೊಂದು 3-4 ರೌಂಡ್ ಹೊಡ್ಬೇಕು. ಅಲ್ಲೂ ಕೂಡ ಏನು ಜಾಸ್ತಿ ಜನ ಇರಲಿಲ್ಲ. ಬಟ್ ನಮಗೆ 9 ಗಂಟೆಗೆ ಮತ್ತೆ ಕ್ಲಾಸಸ್ ಸ್ಟಾರ್ಟ್ ಆಗೋದ್ರಿಂದ ನಾವೇನು ಮಾಡಿದ್ವಿ, ಸ್ಪೆಷಲ್ ದರ್ಶನ ಅಂತೇಳಿ 200 ರೂಪೀಸ್ ಪರ್ ಹೆಡ್ ಟಿಕೆಟನ್ನು ತೊಗೊಂಡು, ನಾನು ನಮ್ಮ ಸ್ನೇಹಿತರು ಸುಮಾರು 3 ಜನ ಇದ್ವಿ ನಾವು. ಸೊ ನಾವು ಒಟ್ಟಾರೆಯಾಗಿ ಎಲ್ಲ ಟಿಕೆಟ್ ತೊಗೊಂಡು ಒಳಗಡೆ ಹೋಗೋಣ ಅಂತೇಳಿ ನಾವು ಹೋದ್ವಿ. ಅಲ್ಲಿಗೆ 1 ರೌಂಡ್ ಅಷ್ಟೇ ನಾವು ರೌಂಡ್ ಹಾಕಿದ್ದು. ತದನಂತರ ನಮಗೆ ನೇರವಾಗಿ ದೇವರ ದರ್ಶನ ಆಯಿತು. ಇದು ಫಸ್ಟ್ ಟೈಮ್ ನನ್ನ ಜೀವನದಲ್ಲಿ ವಿತಿನ್ 10 ಮಿನಿಟ್ಸಲ್ಲಿ ನಾವು ದರ್ಶನವನ್ನು ಮಾಡಿದ್ವಿ ಸ್ನೇಹಿತರೆ. ಇದು ಬಹಳ ಖುಷಿಯಾಯಿತು ನನಗೆ. ಬೆಳಿಗ್ಗೆ ದೇವರ ದರ್ಶನ ಮಾಡಿದ್ದು, ಅಮ್ಮನವರ, ಅದರಲ್ಲೂ ಕೂಡ ವಿಶೇಷವಾಗಿ ಅಮ್ಮನವರ ದರ್ಶನ ಮಾಡಿದ್ದು ಬಹಳ ಪುಣ್ಯದ ಕೆಲಸ ಅಂತೇಳಿ ನಾನಂತೂ ಭಾವಿಸ್ಕೊತೀನಿ. ಹಾಗೆ ನಮ್ಮ ಮನಸ್ಸಲ್ಲಿ ಏನಾದರೂ ಇಚ್ಛೆ ಮತ್ತೊಂದೇನಾದರೂ ಇದ್ದರೆ ದೇವರಲ್ಲಿ ಭಕ್ತಿಯಿಂದ ಕೋರ್ಕೊಂಡ್ರೆ ಅದು ಆಗುತ್ತೆ ಅಂತೇಳಿ ನನಗೆ ನನ್ನ ಹಿರಿಯಕರು ಹೇಳಿದರು. ಅದೇ ರೀತಿ ನಮ್ಮ ಮನಸ್ಸಲ್ಲಿರೋದನ್ನು ನಾವು ಕೋರ್ಕೋಬಹುದು. ಹಾಗೆ ದೇವಸ್ಥಾನವನ್ನು ಈ ಆಷಾಢದಲ್ಲಿ ಯಾರಾದರೂ ದೇವಸ್ಥಾನಕ್ಕೆ ಹೋಗಿ ಬರೋರಾದರೆ ತುಂಬ ಒಳ್ಳೆಯದು. ಬರೋಕ್ಕೆ ಆಗಲ್ಲ ಅನ್ನೋರಿಗೆ ಈ ವಿಡಿಯೋ ಮುಖಾಂತರ ದೇವಸ್ಥಾನ ಹೊರಾಂಗಣ ಮತ್ತು ದೇವಸ್ಥಾನ ಚಿತ್ರವನ್ನು ತಾವು ನೋಡ್ಬೋದು ಸ್ನೇಹಿತರೆ. ನಾನು ನಿಮಗೆ ತಿಳಿಸಿದೆ 3 ಥರ ದರ್ಶನ ವ್ಯವಸ್ಥೆ ಇದೆ ಅಂತೇಳಿ. ಒಂದು ಸಾರ್ವಜನಿಕ ದರ್ಶನ ಇರುತ್ತೆ, ಇನ್ನೊಂದು 200 ರೂಪೀಸ್ ಟಿಕೆಟ್ ತೊಗೊಂಡೋದ್ರು ಇದೆ, ಮತ್ತು ಇನ್ನೊಂದು ದರ್ಶನ ಇದೆ ನೇರ ದರ್ಶನ ಅಂತೇಳಿ. ಅದು 1000 ರೂಪಾಯಿ ಟಿಕೆಟ್ ತೊಗೊಂಡ್ರೆ 1000 ರೂಪಾಯಿ ಕೊಟ್ಟರೆ ಅದು ನೇರ ದರ್ಶನ ಇದೆ. ಹೀಗೆ 3 ರೀತಿಯಲ್ಲಿ ದರ್ಶನದ ವ್ಯವಸ್ಥೆಯನ್ನು ಮಾಡಿದ್ದಾರೆ. ಯಾವ ರೀತಿ ದರ್ಶನ ತೊಗೊಂಡಿದ್ದೀವಿ ಅನ್ನೋದು ಮುಖ್ಯ ಅಲ್ಲ, ನಮ್ಮ ಭಕ್ತಿ ಯಾವ ರೀತಿ ಇದೆ, ನಾವು ಯಾವ ರೀತಿ ದೇವರನ್ನ ಹತ್ರ ನಾವು ಬೇಡ್ಕೋತಿ, ಎಷ್ಟು ಭಕ್ತಿ ಇದೆ ಅನ್ನೋದೇ ದೇವರಿಗೆ ಮುಖ್ಯ ಹೊರತು ನೀವು ಯಾವ ರೀತಿಯಲ್ಲಿ ಬಂದ್ರಿ ಅನ್ನೋದು ಮುಖ್ಯ ಆಗೋದಿಲ್ಲ. ಸೊ ದೈವ ಭಕ್ತಿ ಇರಬೇಕು, ಅಂಧಭಕ್ತಿ ಇರಬಾರ್ದು ಅನ್ನೋದು ಹೇಳಲಿಕ್ಕೆ ಬಯಸ್ತೀನಿ ಸ್ನೇಹಿತರೆ. ನನಗೆ ಬೆಳಿಗ್ಗೆ ಸಂತೋಷ ಯಾಕಪ್ಪ ಆಯ್ತು ಅಂದರೆ, ಮೈಸೂರಂಥ ಒಂದು ಪವಿತ್ರವಾದ ಜಾಗದಲ್ಲಿ ಚಾಮುಂಡೇಶ್ವರಿಯನ್ನು ನೋಡಿದ್ನಲ್ಲ, ಅದು ಪುಣ್ಯದ ಕೆಲಸ. ಬೆಳಿಗ್ಗೆ ಅದರಲ್ಲೂ ಕೂಡ ನಾವು 7 ಗಂಟೆ, ನಾನು ಹೇಳಿದೆ 7 ಗಂಟೆ ನಾವು ಬಿಟ್ವಿ. 7ರಿಂದ ನಾವು 1 ತಾಸಲ್ಲಿ 8 ಕಾಲು ಅಷ್ಟೊತ್ತಿಗೆ ನಾವು ವಾಪಸ್ ಬಂದಿದ್ವಿ. ಅಂದರೆ ಅಷ್ಟು ಬೇಗ ನಾವು ATIಯಿಂದ ಚಾಮುಂಡಿ ಬೆಟ್ಟಕ್ಕೆ ಹೋಗಿ ದೇವರ ದರ್ಶನ ಮಾಡಿಕೊಂಡು ಮತ್ತೆ ATIಗೆ ಬಂದ್ವಿ. ಹಾಗೆ 8:30 ತಿಂಡಿ ತಿಂದ್ಕೊಂಡು ಮತ್ತೆ ಎಗೈನ್ ನಾವು ಆ್ಯಸ್ ಯೂಶ್ವಲ್ 9 ಗಂಟೆಗೆ ನಾವು ತರಬೇತಿಯ ಆವರಣದಲ್ಲಿ ತರಬೇತಿ ಸೆಮಿನಾರ್ ಹಾಲಲ್ಲಿ ಇದ್ವಿ ಸ್ನೇಹಿತರೆ. ಇದು ಇವತ್ತು ನಡೆದಂಥ ಕಾರ್ಯಕ್ರಮಗಳು. ಹಾಗೆಯೇ ದೇವ್ರನ್ನ ನೀವು ಕಾಣ್ಬೋದು. ಅಲ್ಲಿ ಟಿಕೆಟ್ ತೊಗೊಳಕ್ಕೆ ಹೋದಾಗ ನಾನು ನನ್ನ ಸ್ನೇಹಿತನಿಗೆ ಹೇಳಿದೆ, ನೀವು ಟಿಕೆಟ್ ತೊಗೊಂಡಿರಪ್ಪ, ನಾನು ಸ್ವಲ್ಪ ಒಂಚೂರು ದೇವಸ್ಥಾನದೆಲ್ಲ ವೀಡಿಯೋ ಮಾಡ್ಕೊಂಬರ್ತೀನಿ ಅಂತ ಹೋಗಿ ಹೊರಗಡೆಯಿಂದನೇ ನಾನೆಲ್ಲನೂ ಕೂಡ ವಿಡಿಯೋಗ್ರಫಿಯನ್ನು ಮಾಡಿದೆ ಸ್ನೇಹಿತರೆ. ಭಾಳ ಚೆನ್ನಾಗಿತ್ತು. ಮೊದಲೆಲ್ಲ ನಾನು ದೇವಸ್ಥಾನಕ್ಕೆ ಬಂದಾಗ ಸಾಕಷ್ಟು ಜನಸಂಖ್ಯೆ, ಜಾತ್ರೆ ಆಗಿರ್ತಿತ್ತು, ಸಿಗ್ತಾ ಇರಲಿಲ್ಲ.
ನಾವು ಸ್ಪೆಷಲ್ ದರ್ಶನ ಅಂತ ಟಿಕೆಟ್ ತೊಗೊಂಡ್ರು ಕೂಡ ಸುಮಾರು ರೌಂಡ್ಸ್ ಹೊಡಿಬೇಕಾಗಿತ್ತು. ಬಟ್ ಇವತ್ತು ಬಹಳ ಬೇಗ ಆಯಿತು. ಯಾರಾದರೂ ಹೋಗೋರಿದ್ರೆ ಇವತ್ತು ಸಾಯಂಕಾಲದೊಳಗಡೆ ಹೋದರೆ ತುಂಬ ಅನುಕೂಲ. ಇನ್ನೇನು ಆಷಾಢದಲ್ಲಿ ನಾಳೆ ನಾಡ್ದಂತೂ ಸ್ಟಾರ್ಟ್ ಆಗುತ್ತೆ. ಸೊ ಆ ಟೈಮಲ್ಲಿ ತುಂಬ ಕಷ್ಟ ಆಗುತ್ತೆ, ಅಲ್ಲಿ ಕಾಲಿಡೋಕ್ಕೆ ಜಾಗ ಇರಲ್ಲ ಅಂತೇಳಿ ಹೇಳ್ತಾ ಇದ್ದರು. ಏನೇ ಆಗಲಿ, ದೇವರು ಭಕ್ತಿಯಿಂದ ನೀವು ಏನಾದರೂ ಕೋರ್ಕೊಂಡ್ರೆ 100% ಅಮ್ಮನವರು ಆಶೀರ್ವಾದ ಮಾಡೇ ಮಾಡ್ತಾರೆ ಅಂತೇಳಿ ಹೇಳಲಿಕ್ಕೆ ಬಯಸ್ತೀನಿ ಸ್ನೇಹಿತರೆ. ನಾನು ಯಾವಾಗಾದರೂ ಮೈಸೂರಿಗೆ ಬರಲಿ, ಯಾವುದೇ ಕೆಲಸದ ಮೇಲೆ ಬರಲಿ, ತರಬೇತಿಗಾದರೂ ಬರಲಿ, ವೈಯಕ್ತಿಕವಾಗಾಗಲೂ ಬರಲಿ, ಟೂರಿಗಾದರೂ ಬರಲಿ, ಯಾವುದೇ ಕೆಲಸಕ್ಕೆ ಬಂದರೂ ಕೂಡ ನಾನು ಚಾಮುಂಡಿ ಬೆಟ್ಟಕ್ಕೆ ಹೋಗಲೇಬೇಕು, ಅಮ್ಮನವರ ಆಶೀರ್ವಾದವನ್ನು ಪಡಿಬೇಕು. ತದನಂತರ ಮುಂದಿನ ಕೆಲಸಗಳನ್ನು ಮಾಡೋದು ನನಗೆ ಮೊದಲಿಂದನೂ ಕೂಡ ನಾನು ಅದು ರೂಢಿ ಮಾಡ್ಕೊಂಡಿದ್ದೀನಿ ಸ್ನೇಹಿತರೆ. ಹಾಗೆ ಇಲ್ಲಿ ವಿಶೇಷ ಏನಪ್ಪ ಅಂದರೆ, ಇವತ್ತು ಸುಮಾರು ಜನ ಟ್ರೈನೀಸು ಅವರೆಲ್ಲರೂ ಕೂಡ ಬಂದಿದ್ದರು. ಭಾಳ ಜನ ಬೆಳಿಗ್ಗೆ ಒಂದು 8-10 ಜನ ನಮ್ಮ ಬಸ್ಸಲ್ಲೇ ಇದ್ದರು. ಸೊ ಎಲ್ಲರೂ ಕೂಡ ದೇವರ ದರ್ಶನಕ್ಕೆ ಹೋಗಿ ಬಂದರು. ಸೊ ಹಾಗೆಯೇ ನಾನು ಕೂಡ ಕೇಳಿದೆ, ಕೆಲವರು ಇಲ್ಲಿ ಬಂದ ಮೇಲೆ ಇನ್ಸ್ಟಿಟ್ಯೂಟಿಗೆ ಬಂದಾಗ ಕೇಳಿದೆ, ಸರ್ ದೇವ್ರ ದರ್ಶನಕ್ಕೆ ಹೋಗಿದ್ರಾ ಅಂತ ಕೇಳಿದೆ. ಈಗ ಜಸ್ಟ್ ಮುಗಿಸ್ಕೊಂಡು ಬಂದ್ವಿ, ನಾವು 6 ಗಂಟೆಗೆ ಬಿಟ್ಬಿಟ್ಟಿದ್ವಿ, ಈಗ ಬಂದ್ವಿ ಅಂತ ಹೇಳಿದರು. ಹೀಗೆ ಪ್ರತಿಯೊಬ್ಬರು ಕೂಡ ಇವತ್ತು ದೇವರ ದರ್ಶನಕ್ಕೆ ಹೋಗಿದ್ದಾರೆ. ನೋಡಿ, ಒಳಗಡೆ ಸಾಲ್ ಕೂಡ ನಿಮಗೆ ತೋರಿಸ್ತಾ ಇದ್ದೀನಿ. ಅಷ್ಟೊಂದು ರಶ್ ಇಲ್ಲ. ಇದು 200 ರೂಪೀಸ್ ಟಿಕೆಟ್ ತಗೊಂಡು ಸ್ಪೆಷಲ್ ದರ್ಶನ ಅಂತೇಳಿ ನಾವು ಹೋದ್ವಿ. ಅಷ್ಟೊಂದಿಲ್ಲ, ಒಂದು 2-3 ಲೈನಲ್ಲಿ ನಿಮಗೆ ಒಳಗಡೆ ಎಂಟ್ರಿ ಆಗುತ್ತೆ. ಇದು 2ನೇ ಲೈನ್ ಇದು. ಸೊ ಇನ್ನೊಂದು ಲೈನ್ ಬರೋ ಅಷ್ಟೊತ್ತಿಗೆ ನಿಮ್ಗೆ ಒಳಗಡೆ ಎಂಟ್ರಿ ಕೊಡ್ತಾರೆ. ಸೊ ಹೀಗೆ ಒಳಗಡೆ ಸಾಲು ಕೂಡ ಅಷ್ಟೊಂದು ಭೀಡಿರಲಿಲ್ಲ. ಅಂದರೆ ಮಕ್ಕಳನ್ನ ಕರ್ಕೊಂಡು ಹೋಗೋದಾಗಲಿ, ನೀವು ಪೇರೆಂಟ್ಸು ಏಜ್ಡ್ ಆಗಿರೋರು ಹೋಗಿರ್ಬೋದು, ಯಾರು ಹೋದರೂ ಕೂಡ ಆರಾಮಾಗಿ ದೇವರ ದರ್ಶನವನ್ನು ಮಾಡ್ಕೊಂಡು ಬರಲಿಕ್ಕೆ ಇವತ್ತು ಬೆಳಿಗ್ಗೆ ಅವಕಾಶವಿತ್ತು. ಇನ್ನು ನಾಳೆ ನಾಡ್ದಂತಂದರೆ ಸ್ವಲ್ಪ ಕಷ್ಟ. ಯಾಕಂದರೆ ಆಷಾಢದ ಪೂಜೆ ಸ್ಟಾರ್ಟ್ ಆದಾಗ ಭಕ್ತಾದಿಗಳು ಸಾಕಷ್ಟು ಸಂಖ್ಯೆಯಲ್ಲಿ ಬರೋದರಿಂದ ನೋಡಿ ತುಂಬ ಕಷ್ಟ ಆಗುತ್ತೆ. ಬಟ್ ಕೆಲವರು ಕೂಡ ಇದೇ ಸಮಯದಲ್ಲಿ ಪೂಜೆಯನ್ನು ಮಾಡಬೇಕು, ದೇವರ ಹತ್ರ ಪ್ರಾರ್ಥನೆಯನ್ನು ಮಾಡ್ಕೋಬೇಕಂತಿರ್ತಾರೆ. ಅವರಿಗೆ ಸಾವಧಾನದಿಂದ ದೇವರ ದರ್ಶನವನ್ನು ಪಡಿಬೇಕಂತಿರ್ತಾರೆ. ಅಂಥವ್ರು ಹೋಗಿ ದೇವರ ದರ್ಶನವನ್ನು ಪಡಿಬೋದು. ನಾನು ಆಷಾಢದ ಮೊದಲನೇ ವಾರದಲ್ಲಿ ದೇವರ ದರ್ಶನವನ್ನು ಪಡೆದಿದ್ದು ನನಗೆ ನಿಜವಾಗ್ಲೂ ಬಹಳ ಸಂತೋಷದ ವಿಷಯ ಆಯಿತು. ಇಂಥ ಅವಕಾಶ ನಮ್ಮ ಈ ತರಬೇತಿಯಿಂದ ನನಗೆ ಅವಕಾಶ ಲಭಿಸ್ತು ಅಂತ ಹೇಳಲಿಕ್ಕೆ ನನಗೆ ಹೆಮ್ಮೆ ಆಗುತ್ತೆ ಸ್ನೇಹಿತರೆ. ಸರ್ತಿ ಸಾಲಿನಲ್ಲೇ ಎಲ್ಲರೂ ಹೋಗ್ತಾಯಿದ್ರು. ಹಾಗೆ ಭಕ್ತಾದಿಗಳು ತಮ್ಮ ಭಕ್ತಿಯ ಇಚ್ಛೆಯಂತೆ ದೇವರಿಗೆ ಹೂವು ಹಣ್ಣು ಈ ರೀತಿ ಅರ್ಪಣೆ ಮಾಡೋದು ಅಲ್ಲಿ ಸರ್ವೇ ಸಾಮಾನ್ಯ. ಹಾಗೆ ಭಾಳಷ್ಟು ಅಲ್ಲಿ ವ್ಯಾಪಾರ ಮಾಡ್ತಾ ಇರ್ತಾರೆ. ತೆಂಗಿನಕಾಯಿ ವ್ಯಾಪಾರ ಆಗಿರ್ಬೋದು, ಹೂವಿನ ವ್ಯಾಪಾರ, ಬಾಳೆಹಣ್ಣು, ಹೀಗೆ ಅನೇಕರು ವ್ಯಾಪಾರ ಮಾಡ್ತಾ ಇರ್ತಾರೆ. ನಾವು ಕೂಡ ತೆಂಗಿನಕಾಯಿ ಮತ್ತು ಬಾಳೆಹಣ್ಣು ಹೀಗೆ ನಮ್ಮ ಒಂದು ಭಕ್ತಿಯ ಅನುಸಾರವಾಗಿ ನಾವು ಕೂಡ ತೆಗೆದು ದೇವರಿಗೆ ಅರ್ಪಣೆಯನ್ನು ಮಾಡಿದ್ವಿ ಸ್ನೇಹಿತರೆ. ಹೀಗೆ ಇವತ್ತು ಅಥವಾ ಇವತ್ತಿನ ಸಾಯಂಕಾಲ ನಿಮಗೆ ಬಹಳ ಅವಕಾಶ ಇದೆ. ಇನ್ನು ಯಾರು ಹೋಗಿಲ್ಲ ಅಂದರೆ ಎಸ್ಪೆಷಲಿ ಮೈಸೂರಲ್ಲಿರೋರು, ಹೊರಗಡೆಯವರಿಗೆ ತುಂಬ ಕಷ್ಟ ಆಗುತ್ತೆ. ಬಟ್ ನಾಳೆ ನಾಡ್ದಂತ ತುಂಬಾ ಆಷಾಢದಲ್ಲಿ ತುಂಬಾ ಕಷ್ಟ ದೇವರ ದರ್ಶನ ಪಡೆಯೋದು. ಬಟ್ ಇದಕ್ಕೆಲ್ಲ ಏನಪ್ಪ ಅಂದರೆ ನಿಮಗೆ ತಾಳ್ಮೆ ಇರಬೇಕು. ತಾಳ್ಮೆ ಇತ್ತು ಅಂತಂದರೆ ಎಲ್ಲನೂ ಕೂಡ ಸುಗಮವಾಗಿ ಆಗುತ್ತೆ. ಈಗ ಹೋಗಿ ಈಗ ಬರಬೇಕು, ಅರ್ಜೆಂಟಿಗೆ ಬರಬೇಕು, ಒಳಗಡೆ ಹೋಗಬೇಕು ಅಂತಿದ್ರೆ ಕಷ್ಟ ಆಗುತ್ತೆ. ಸೊ ಈ ಹಿನ್ನೆಲೆಯಲ್ಲಿ ನಾವು ದೇವರ ದರ್ಶನ ಎಲ್ಲ ಮಾಡಿದ ನಂತರ ನಾವು ಮತ್ತೆ ಆ್ಯಸ್ ಯೂಶ್ವಲ್ ನಾವು ಹೊರಗಡೆ ಬಂದು ನಮ್ಮ ಬಸ್ ಸ್ಟಾಪ್ ಹತ್ರ ಹೋದ್ವಿ ಸ್ನೇಹಿತರೆ. ನೋಡಿ, ನಿಮಗೆ ಕಾಣುತ್ತೆ ಎಲ್ಲ ಬ್ಯಾರಿಕೇಡ್ನ ಹಾಕಿದ್ದಾರೆ. ಈಗ ಆಲ್ರೆಡಿ ಬ್ಯಾರಿಕೇಡ್ ಹಾಕ್ಲಿಕ್ಕೆ ಕೂಡ ಇಟ್ಟಿದ್ದಾರೆ. ಇಲ್ಲಿ ಬ್ಯಾರಿಕೇಡ್ ಆಲ್ರೆಡಿ ಅಳವಡಿಸಿದ್ದಾರೆ ನೋಡಿ. ಈ ಬ್ಯಾರಿಕೇಡಲ್ಲಿ ಸುತ್ತಕೊಂಡು ಇಲ್ಲಿಂದ ಸುಮಾರು ಒಂದು 200-300 ಮೀಟ್ರ್ ದೇವಸ್ಥಾನದಿಂದನೇ ಬ್ಯಾರಿಕೇಡ್ನ ಹಾಕಿರೋದ್ರಿಂದ ಇಲ್ಲಿ ಇಷ್ಟೆಲ್ಲ ಬ್ಯಾರಿಕೇಡಲ್ಲಿ ಲೈನಲ್ಲಿ ಬಂದು ಕರುಸಲ್ಲಿ ಹೋಗಿ ಒಳಗಡೆ ಮತ್ತೆ ಲೈನು ಹೀಗೆಲ್ಲ ಮಾಡಿಕೊಂಡು ದೇವರ ದರ್ಶನ ಮಾಡ್ಕೊಂಡು ಬರೋ ಅಷ್ಟೊತ್ತಿಗೆ ಸುಸ್ತಾಗೋದಂತೂ ಗ್ಯಾರಂಟಿ. ಹಾಗಾಗಿ ಆದರೂ ಕೂಡ ದೈವ ಭಕ್ತಿ ಇತ್ತು ಅಂತಂದರೆ ಎಲ್ಲನೂ ಕೂಡ ಏನು ಅನಿಸೋದಿಲ್ಲ ಅನ್ನೋದು ಕೂಡ ನನ್ನ ನಂಬಿಕೆ. ಹಾಗೆ ನಂಬಿಕೆಯೇ ಜೀವಾಳ ಬಿಟ್ಟರೆ ಬೇರೆ ಏನಿಲ್ಲ. ಎಲ್ರಿಗೂ ಆ ಅಮ್ಮ ತಾಯಿ ಒಳ್ಳೇದು ಮಾಡುತ್ತೆ ಅಂಥೇಳಿ ನಾನು ಭಾವಿಸ್ತೀನಿ. ಎಲ್ಲರಿಗೂ ಕೂಡ ಚಾಮುಂಡಿ ತಾಯಿ ಆಶೀರ್ವಾದ ಇರಲಿ ಅಂಥೇಳಿ ಹೇಳ್ತಾ, ಹಾಗೆ ಅಲ್ಲಿ ನಾವು ಬಸ್ ಸ್ಟಾಪಿಗೆ ಬಂದ್ವಿ. ನೋಡಿ, ನೀವು ಕಾಣ್ಬೋದು ಬಸ್ ಸ್ಟಾಪ್ ಯಾವ ರೀತಿ ಇದೆ ಅಂಥೇಳಿ. ಅಲ್ಲಿ ಇಂದಾಲೆ ಬಸ್ಸು ಸಿಟಿ ಬಸ್ ರೆಡಿಯಾಗಿತ್ತು. ನಾವು ಕೂಡ ಬಂದ್ವಿ, ಸಿಟಿ ಬಸ್ಸಲ್ಲಿ ಹತ್ಕೊಂಡ್ವಿ. ನಾವು ಬಂದು ಇನ್ನೇನು ಹತ್ಕೊಂಡು ಒಂದು ಸೆಕೆಂಡು ಆಗಿಲ್ಲ, ಸಿಟಿ ಬಸ್ಸು ಸ್ಟಾರ್ಟ್ ಆಯಿತು. ಇಲ್ಲಿ ಸೀದಾ ನಮಗೆ ಕರ್ನಾಟಕ ಪೊಲೀಸ್ ಭವನ ಅಂತೇಳಿ ಅಲ್ಲಿ ನಿಲ್ಲಿಸಿದ್ರು. ಅದರ ಆಪೋಸಿಟ್ಟೇ ನಮಗೆ ಆಡಳಿತ ತರಬೇತಿ ಕೇಂದ್ರ ಇರೋದು. ಅಲ್ಲಿಂದ ನಂತರ ನಾವು ಸ್ವಲ್ಪ ಮುಂದೆ ಪಾಸಾಗಿ ಅಲ್ಲಿ ನಮ್ಮ ಆಡಳಿತ ತರಬೇತಿ ಕೇಂದ್ರದ ಒಳಗಡೆ ಎಂಟ್ರಿ ಆದ್ವಿ. ಎಂಟ್ರಿ ಆದ ತಕ್ಷಣ ನಿಮಗೆ ಗೊತ್ತು, ಆ್ಯಸ್ ಯೂಶ್ವಲ್ ನಾನು ನಿನ್ನೆ ಒಂದು ವಿಡಿಯೋ ಮಾಡಿ ಹಾಕಿದ್ದೆ ಆಡಳಿತ ತರಬೇತಿ ಕೇಂದ್ರ ಯಾವ ರೀತಿ ಇದೆ ಅಂತೇಳಿ. ನೀವು ಒಳಗಡೆ ಹೋದರೆ ಗ್ರೀನ್ರಿಗೆ ಬಹಳ ಒತ್ತು ಕೊಟ್ಟಿದ್ದಾರೆ. ಸುಮಾರು
ನಮಗೆ ಏನೋ ಒಂಥರ ಫೀಲ್ ಆಗುತ್ತೆ, ನಾನು ಫಾರೆಸ್ಟಲ್ಲಿ ನಡೀತಾ ಇದ್ದೀನಿ ಅಂತೇಳಿ ನನಗೆ ಅನಿಸ್ತಾ ಇತ್ತು. ಆ ರೀತಿ ನಮ್ಮ ಆಡಳಿತ ತರಬೇತಿ ಕೇಂದ್ರದವರು ಅದನ್ನು ಮೇಂಟೈನ್ ಮಾಡಿದ್ದಾರೆ. ನಿಜವಾಗ್ಲೂ ಹ್ಯಾಟ್ಸಪ್ ಅಂತ ಹೇಳ್ಬೋದು. ಇದು ಒಂದು 35 ಎಕರೆ ಜಾಗ. ಇದು 35 ಎಕರೆ ಜಾಗದಲ್ಲಿ ATI ಆಡಳಿತ ತರಬೇತಿ ಕೇಂದ್ರ ಅಂದರೆ ಅಡ್ಮಿನಿಸ್ಟ್ರೇಟಿವ್ ಟ್ರೈನಿಂಗ್ ಇನ್ಸ್ಟಿಟ್ಯೂಟ್ ಅನ್ನೋದು ತಲೆ ಎತ್ತಿದೆ. ರಾಜ್ಯದ ಅಧಿಕಾರಿಗಳಿಗೆ, ಸಿಬ್ಬಂದಿಗಳಿಗೆ ಅವರ ಕೌಶಲ್ಯ ಅಭಿವೃದ್ಧಿಯನ್ನು ಜಾಸ್ತಿ ಮಾಡಲಿಕ್ಕೆ ಇಲ್ಲಿ ಕಾಲಕ್ಕೆ ತರಬೇತಿಗಳನ್ನು ಆಯೋಜನೆ ಮಾಡ್ತಾ ಇರ್ತಾರೆ, ಪ್ರಾತ್ಯಕ್ಷತೆಯನ್ನು ಆಯೋಜನೆ ಮಾಡ್ತಾ ಇರ್ತಾರೆ. ಹೀಗೆ ಅನೇಕ ವಿಚಾರಗಳ ಎಲ್ಲ ವಿಭಾಗದ ಅಂದರೆ ಎಲ್ಲ ಇಲಾಖೆಗಳ ತಳಮಟ್ಟ ಅಧಿಕಾರಿಗಳಿಂದ ಹಿಡಿದು ಉನ್ನತ ಮಟ್ಟದ ಅಧಿಕಾರಿಗಳವರೆಗೂ ಕೂಡ ಇಲ್ಲಿ ಕೌಶಲ್ಯ ತರಬೇತಿಯನ್ನು ಅಂದರೆ ಸ್ಕಿಲ್ ಡೆವಲಪ್ಮೆಂಟು ಅಥವಾ ಕೆಲವು ಟ್ರೈನಿಂಗು, ಇಂಪಾರ್ಟೆಂಟ್ ಟ್ರೈನಿಂಗು ಸೆಷನ್ಸ್ ಈ ರೀತಿ ಮಾಡ್ತಾನೆ ಇರ್ತಾರೆ. ಒಳಗಡೆ ಎಲ್ಲ ಫೆಸಿಲಿಟೀಸ್ ಇದೆ. ನಾನು ನಿನ್ನೆ ಸಾಯಂಕಾಲನೂ ಕೂಡ ಹೀಗೆ ಆಫ್ಟರ್ ಟ್ರೈನಿಂಗ್ ನಾನೀಗ ನೋಡ್ಕೊಂಡು ಬಂದಾಗ ಅಲ್ಲಿ ಒಂದು ಕ್ಲಬ್ ಹೌಸ್ ಅಂತಿದೆ, ಅಲ್ಲಿ ಸ್ಪೋರ್ಟ್ಸ್ ಕ್ಲಬ್ ಇದೆ, ಅಲ್ಲಿ ನಿಮಗೆ ಶಟಲ್ ಕಾಕ್ ಆಡ್ಬೋದು, ಜಿಮ್ ಮಾಡ್ಬೋದು, ಟೇಬಲ್ ಟೆನ್ನಿಸ್ ಆಡ್ಬೋದು, ಹಾಗೆಯೇ ಬೇರೆ ರಿಕ್ರಿಯೇಷನ್ ಪರ್ಪಸ್ಸಿಗೆ ಕೂಡ ಇದೆ. ಮತ್ತು ಸೈಕ್ಲಿಂಗ್ ವ್ಯವಸ್ಥೆ ಇದೆ. ಎಲ್ಲನೂ ನೀವು ಸೈಕ್ಲಿಂಗ್ ಎಲ್ಲ ಹೋಗಿ ಎಲ್ಲ ಕಡೆ ಸುತ್ತಾಡ್ಬೋದು. ಹೀಗೆ ಅನೇಕ ವ್ಯವಸ್ಥೆಗಳನ್ನು ಇಲ್ಲಿ ಇಟ್ಟಿದ್ದಾರೆ. ಇದು ಬಹಳಷ್ಟು ಇಲ್ಲಿ ಶಿಬಿರಾರ್ಥಿಗಳಿಗಾಗಲಿ ಇಲ್ಲಿರೋರಿಗಾಗಲಿ ಎಲ್ರಿಗೂ ಕೂಡ ಅನುಕೂಲವಾಗುವ ನಿಟ್ಟಿನಲ್ಲಿ ಈ ಒಂದು ಇನ್ಸ್ಟಿಟ್ಯೂಟ್ ಭಾಳ ಕಂಗೊಳಿಸ್ತಾ ಇದೆ ಅಂದರೆ ಹೇಳಿ ತಪ್ಪಾಗಲಾರ್ದು. ಹಾಗೆ ಅದಾದ ನಂತರ ನಾವು ಇಲ್ಲಿ ಹಾಸ್ಟೆಲ್ ಇದೆ, ನಮ್ಮ ನೋಡಿ ಇಲ್ಲಿ ಕಾಣ್ಬೋದು, ನಿಮ್ಗೆ ಕಾಣುತ್ತೆ ನೋಡಿ, ಕಬಿನಿ ಹಾಸ್ಟೆಲ್ ಅಂತೇಳಿ ಇಲ್ಲಿ ಕಾಣುತ್ತೆ. ಈ ಹಾಸ್ಟೆಲ್ ಬಿಲ್ಡಿಂಗಲ್ಲೇ ನಾವು ಉಳ್ಕೊಂಡ್ರು. ನಮಗೆ 3rd ಫ್ಲೋರಲ್ಲಿ ರೂಮ್ ಕೊಟ್ಟಿದ್ದಾರೆ. ನಾನು ಹೇಳಿದೆ, ನಿನ್ನೆ ವಿಡಿಯೋದಲ್ಲಿ ಹೇಳಿದ್ದೆ, 3rd ಫ್ಲೋರಲ್ಲಿ ರೂಮ್ ಇದೆ, 1st ಫ್ಲೋರಲ್ಲಿ ಸೆಮಿನಾರ್ ಹಾಲ್ ಇದೆ, ಗ್ರೌಂಡ್ ಫ್ಲೋರಲ್ಲಿ ಊಟದ ವ್ಯವಸ್ಥೆ ಇದೆ ಅಂತ ಹೇಳಿದೆ ಸ್ನೇಹಿತರೆ. ಅದೇ ರೀತಿ ಅಚ್ಚುಕಟ್ಟಾಗಿ ಎಲ್ಲ ವ್ಯವಸ್ಥಿತವಾಗಿ ನಮಗಿಲ್ಲಿ ಕೇರ್ ಟೇಕರ್ ಆಗಿರಲಿ ಅಥವಾ ಪ್ರಾಧ್ಯಾಪಕರಾಗಿರಲಿ ಅಥವಾ ಇಲ್ಲಿ ನಿಲಯದ ಯಾರೇ ಆಗಿರಲಿ ಅವರು ಕೂಡ ಅಷ್ಟೇ ನಮ್ಮ ಪ್ರೀತಿಯಿಂದ ಕಾಣ್ತಾರೆ. ಹಾಗೆ ಏನು ಕೇಳಿದರೂ ಕೂಡ ಸಾವಧಾನದಿಂದ ಮಾಹಿತಿಯನ್ನು ಕೊಡ್ತಾರೆ ಸ್ನೇಹಿತರೆ. ಅದಾದ ನಂತರ ನಮ್ಗೆ 1-2 ಸೆಷನ್ ಆಯಿತು. 11:30 ಅಷ್ಟೊತ್ತಿಗೆ ಫೋಟೋ ಸೆಷನ್ ಮಾಡೋಣ ಬನ್ನಿ ಅಂತೇಳಿ ಕೇಳಿದರು. ಸೊ ಫೋಟೋ ಸೆಷನ್ಗೆ ಇಲ್ಲಿನ ನಿರ್ದೇಶಕರು ಹಾಗೂ ಪ್ರಾಧ್ಯಾಪಕರು ಮತ್ತು ಶಿಬಿರಾರ್ಥಿಗಳು ಎಲ್ಲರೂ ಕೂಡ ನಾವು ಫೋಟೋ ಸೆಷನ್ಗೆ ಬಂದ್ವಿ. 2 ಬ್ಯಾಚ್ ಫೋಟೋ ಸೆಷನ್ ಮಾಡಿದರು. ನಮ್ಮದೊಂದು ಬ್ಯಾಚು ಮತ್ತು ನಮ್ಮ ಜೊತೆಗೆ ಇನ್ನೊಂದು ಬ್ಯಾಚ್ ಇತ್ತು. ಅವರು ಕೂಡ ಒಟ್ಟೊಟ್ಟಿಗೆ ಮಾಡೋಣ ಅಂತಂದರೆ ಇಲ್ಲ ಬ್ಯಾಚ್ ವೈಸ್ ಮಾಡಿ ಅಂತೇಳಿ 2 ಬ್ಯಾಚು ಇಬ್ಬರಿಗೂ ಕೂಡ ನಮಗೆ ಫೋಟೋ ಸೆಷನನ್ನು ಮಾಡಿದ್ದು ಭಾಳ ಖುಷಿ ಅನ್ನಿಸ್ತು ಸ್ನೇಹಿತರೆ. ಹಾಗೆಯೇ ನಾವೆಲ್ಲರೂ ಫೋಟೋ ಸೆಷನ್ ಮಾಡುವ ಸಂದರ್ಭದಲ್ಲಿ ಹೀಗೆ ಮಾತಾಡ್ತಾ ಸುಮಾರು ಖುಷಿಯಾಗುತ್ತೆ. ಯಾಕಂದರೆ ಇಂಥ ಎನ್ವಿರಾನ್ಮೆಂಟಲ್ಲಿ ಅಪರಿಚಿತರಿರ್ತಾರೆ, ಇವರೆಲ್ಲ ಯಾರೂ ಪರಿಚಯ ಇರೋಲ್ಲ, ನಮ್ಗೆ ಒಬ್ರಿಗೊಬ್ರು ಪರಿಚಯ ಇರೋಲ್ಲ. ಬಟ್ ಇಲ್ಲಿ ಬಂದಮೇಲೆ ಎಷ್ಟೋ ದಿನದ ಪರಿಚಯ ಅಂತೇಳಿ ನಮ್ಗೆ ಅನಿಸುತ್ತೆ. ಆ ರೀತಿ ಒಬ್ರಿಗೊಬ್ರು ಪರಿಚಯ ಆಗ್ತೀವಿ, ವಿಷಯ ವಿನಿಮಯ ಮಾಡ್ಕೊಳ್ತೀವಿ. ಹೀಗೆ ಒಂದು ಸಂಬಂಧ ಇಲ್ಲಿ ಬೆಳೆಯುತ್ತೆ. ಹಾಗಾಗಿ ತರಬೇತಿ ಕೇಂದ್ರ ಅನ್ನೋದು ಮಾಹಿತಿ ಕೇಂದ್ರ ಜೊತೆಗೆ ನಮ್ಮ ಕೌಶಲ್ಯ ಅಭಿವೃದ್ಧಿಯ ಜೊತೆಗೆ ಪರ್ಸನಾಲಿಟಿ ಡೆವಲಪ್ಮೆಂಟಿಗೂ ಕೂಡ ಸಹಕಾರಿಯಾಗುತ್ತೆ. ಮತ್ತು ಪರ್ಸನಲ್ ಇನ್ಫಾರ್ಮೇಷನ್ ಕೂಡ ಇಲ್ಲಿ ಸಾಕಷ್ಟು ನಿಮಗೆ ಲಭ್ಯ ಇದೆ. ಹಾಗಾಗಿ ಇಂಥ ತರಬೇತಿಗಳನ್ನು ಏನಾದರೂ ಹಾಕಿದರೆ ನಮ್ಮ ಅಧಿಕಾರಿಗಳಿಗೆ ಅಥವಾ ಸಿಬ್ಬಂದಿಗಳಿಗೆ ದಯವಿಟ್ಟು ಇಂಥ ತರಬೇತಿಗಳನ್ನು ಬಂದು ಖುದ್ದಾಗಿ ಅಟೆಂಡ್ ಆಗಿ ಪಡ್ಕೊಳ್ಳಿ. ಇದರಿಂದ ಸಾಕಷ್ಟು ಬೆನಿಫಿಟ್ ನಿಮಗಾಗುತ್ತೆ. ಪರ್ಸ್ನಲ್ ಬೆನಿಫಿಟ್ ಇರುತ್ತೆ, ಪ್ರೊಫೆಷ್ನಲ್ ಬೆನಿಫಿಟ್ ಇರುತ್ತೆ. ಎರಡೂ ಇರೋದರಿಂದ ಇಂಥ ಒಂದು ತರಬೇತಿಯನ್ನು ಮಿಸ್ ಮಾಡಬೇಡಿ. ಹಾಗೆ ತರಬೇತಿ ಸಂದರ್ಭದಲ್ಲಿ ಭಾಳ ಆ್ಯಕ್ಟಿವಿಟಿಯನ್ನು ಮಾಡಿಸ್ತಾ ಇರ್ತಾರೆ ನೋಡಿ. ಇಲ್ಲೊಂದು ಆ್ಯಕ್ಟಿವಿಟಿಯನ್ನು ಕೊಟ್ಟರು, ಬೇರೆ ಒಂದು ಕಾನ್ಸೆಪ್ಟನ್ನು ಕೊಟ್ಟಿರ್ತಾರೆ. ಆ ಕಾನ್ಸೆಪ್ಟಿಗೆ ಅವ್ರು ಬಂದುಬಿಟ್ಟು ಇಲ್ಲಿ ಎಕ್ಸ್ಪ್ಲನೇಷನ್ ಮಾಡಬೇಕಾಗುತ್ತೆ. ಹೀಗೆ ಬೇರೆ ಶಿಬಿರಾರ್ಥಿಗಳು ಕೂಡ ನೋಡಿ, ಸಿಡಿಲು ಮಳೆ ಬಂದಾಗ ಯಾವ ರೀತಿ ನಿಮ್ಮನ್ನು ನೀವು ಪ್ರೊಟೆಕ್ಟ್ ಮಾಡ್ಕೋಬೇಕು. ಇಲ್ಲಿ ಸಮುದ್ರದಲ್ಲಿ ಈಜಾಡ್ತಾ ಇರ್ತೀರಿ, ಸಡನ್ನಾಗಿ ನಿಮಗೆ ಸಿಡಿಲು ಗುಡುಗು ಬಂದಾಗ ಯಾವ ರೀತಿ ನೀವು ಪ್ರೊಟೆಕ್ಟ್ ಮಾಡ್ಕೊಳ್ತೀರ ಅನ್ನೋ ಒಂದು ಕಾನ್ಸೆಪ್ಟ್ನ ಅವ್ರಿಗೆ ಕೊಟ್ಟಿದ್ದರು. ಅದೇ ರೀತಿಯಲ್ಲಿ ಶಿಬಿರಾರ್ಥಿಗಳು ನಾವು ಯಾವ ರೀತಿ ಪ್ರೊಟೆಕ್ಟ್ ಮಾಡ್ಕೊಳ್ತೀವಿ ಅನ್ನೋದನ್ನು ಉಳಿದಂಥ ಶಿಬಿರಾರ್ಥಿಗಳಿಗೆ ಎಕ್ಸ್ಪ್ಲೇನ್ ಮಾಡ್ತಾಯಿದ್ರು ಸ್ನೇಹಿತರೆ. ಹೀಗೆ ತನ್ನಂತಾನು ಕೌಶಲ್ಯ ಅಭಿವೃದ್ಧಿ ಅಂದರೆ ಈ ಥರ ಡೆವಲಪ್ಮೆಂಟ್ ಮಾಡ್ಕೊಳ್ಳೋದಕ್ಕೆ ನಮ್ಮನ್ನು ಪ್ರೊಟೆಕ್ಟ್ ಮಾಡೋದಲ್ಲದೆ ನಾವು ಬೇರೆಯವ್ರನ್ನ ಯಾವ ರೀತಿ ಪ್ರೊಟೆಕ್ಟ್ ಮಾಡೋದಕ್ಕೆ ಸಲಹೆ ಸೂಕ್ತಗಳು ಕೊಡಬೇಕು. ಯಾಕಂದರೆ ನಾವು ಅಧಿಕಾರಿಗಳಾಗಿರ್ತೀವಿ, ಸಾಕಷ್ಟು ಜನ ನಮ್ಮನ್ನು ಭೇಟಿ ಆಗ್ತಾ ಇರ್ತಾರೆ. ನಾವು ಬೇರೆ ಊರುಗಳಿಗೆ, ಹಳ್ಳಿಗಳಿಗೆ, ಸ್ಥಳಗಳಿಗೆ ಹೋದಾಗ ಕೆಲವು ಮಾಹಿತಿಯನ್ನು ನಾವು ಅವ್ರ ಮುಂದೆ ಶೇರ್ ಮಾಡ್ಕೋಬೋದು. ಅದಕ್ಕೆ ನಮಗಿಂಥ ತರಬೇತಿಯಲ್ಲಿ ನಮ್ಮನ್ನು ಟ್ರೈನ್ ಅಪ್ ಮಾಡಿ ಸಾರ್ವಜನಿಕರಿಗೆ ಅನುಕೂಲವಾಗುವ ನಿಟ್ಟಿನಲ್ಲಿ ನಮ್ಮನ್ನು ಬೆಳೆಸ್ತಾರೆ ಅಂತ ಹೇಳಲಿಕ್ಕೆ ಬಯಸ್ತೀನಿ ಸ್ನೇಹಿತರೆ. ಇಂಥ ತರಬೇತಿ ಬಹಳ ಅನುಕೂಲ ಆಗುತ್ತೆ. ಹಾಗಾಗಿ ಎಲ್ಲರೂ ಈ ತರಬೇತಿಯನ್ನು ಪಡ್ಕೊಳ್ಳಿ ಅಂತ ಹೇಳ್ತಾ ಇಲ್ಲಿಗೆ ಮುಗಿಸೋಣ. ಥ್ಯಾಂಕ್ ಯು ವೆರಿ